ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2020 SDA ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ. ರೀಸೆಂಟಾಗಿ KPSC ಅವರು 2020 ಒಂದು SDA ಎಕ್ಸಾಮ್ನ ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ. ಸೊ 60+ ದಿನಗಳ ನಿಮ್ಮ ತಯಾರಿ ಹೇಗಿರಬೇಕು, ಯಾಕಂತಂದರೆ ಇವತ್ತಿನಿಂದ ಏನು ಟೈಮ್ ಟೇಬಲ್ ಇದೆ ಅಲ್ವಾ, ಸೊ ಎಕ್ಸಾಮ್ ಡೇಟ್ವರೆಗೂ 60+ ದಿನಗಳು ಅವೈಲೇಬಲ್ ಇರುತ್ತೆ. ಈ ಅವಧಿಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡಬೇಕಾಗುತ್ತೆ ಎಕ್ಸಾಮ್ಗೆ, ಮತ್ತು ರಿವಿಷನ್ ಮಾಡುವಂತಹ ಸುಲಭ ವಿಧಾನ ಯಾವುದು, ಯಾವ ರೀತಿ ರಿವಿಷನ್ ಮಾಡಬೇಕು ಅಥವಾ ರಿವಿಷನ್ ಮಾಡುವಂತಹ ಮೆಥಡ್ ಏನು, ಯಾಕಂತಂದರೆ ರಿವಿಷನ್ ಕೀ ರೋಲನ್ನು ಪ್ಲೇ ಮಾಡುತ್ತೆ ತುಂಬ ಒಂದು ನೆನ್ಪಿಟ್ಕೊಳ್ಳೋಕೆ. ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಫಸ್ಟು ಎಕ್ಸಾಮ್ ಟೈಮ್ ಅಥವಾ ಡೇಟನ್ನು ನೋಡೋಣ. ಸೊ 29/2/2020 ಒಂದು ಅಧಿಸೂಚನೆ ಆಗಿರುತ್ತೆ. 2019 ಸಾಲಿನ ಜಾಬ್ಗಳಾಗಿರುತ್ತೆ. ಉಳಿಕೆ ಮೂಲ ವೃಂದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಒಂದು SDA ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಒಂದು ಟೈಮ್ ಟೇಬಲ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರಿಷ್ಕೃತ ವೇಳಾಪಟ್ಟಿ ಆಗಿರುತ್ತೆ. 18ನೇ ತಾರೀಕು 18/9/2021 ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಯಾರು ಕನ್ನಡವನ್ನು ಕಲ್ತಿರೋದಿಲ್ಲ, ಕನ್ನಡವನ್ನು ಯಾರು ಅವರು ಸ್ಟಡಿ ಮಾಡಿರಲ್ಲ 10th ಅಥವಾ 12th ಸ್ಟ್ಯಾಂಡರ್ಡಲ್ಲಿ, ಅವರಿಗೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ತಗೋಬೇಕಾಗತ್ತೆ. ಸೊ ಇದು ವಿವರಣಾತ್ಮಕ ಪತ್ರಿಕೆ ಆಗಿರುತ್ತೆ, ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುತ್ತೆ. 1.5 ಅವರ್ ಈ ಒಂದು ಎಕ್ಸಾಮ್ ಇರುತ್ತೆ. 1.5 ಅವರ್ 10ರಿಂದ 11ವರೆವರೆಗೂ ಈ ಒಂದು ಎಕ್ಸಾಮ್ ಇರುತ್ತೆ. ಸೊ 19ನೇ ತಾರೀಕು 19/9/2021 ಭಾನುವಾರ ಇರುತ್ತೆ. ಅವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಫಸ್ಟ್ ಪೇಪರ್ ಸಾಮಾನ್ಯ ಜ್ಞಾನ GK ಇರುತ್ತೆ, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿ, ಎಕನಾಮಿಕ್ಸ್ ಇವೆಲ್ಲವೂ ಕೂಡ ಸಾಮಾನ್ಯ ಜ್ಞಾನದಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇನ್ನು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಎರಡರಲ್ಲಿ ಒಂದನ್ನು ನೀವು ತಗೊಂಡಿರ್ತೀರ. ಅದು ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ ಆಗಿರುತ್ತೆ. ಎರಡೂ ಕೂಡ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಆಗಿರುತ್ತೆ. GK ಪೇಪರ್ಗೆ 1.5 ಅವರ್ ಟೈಮ್ ಕೊಟ್ಟಿರ್ತಾರೆ. ಮಧ್ಯಾಹ್ನ ಇರುವಂಥ ಪೇಪರ್ಗೂ ಕೂಡ 1.5 ಅವರ್ ಟೈಮ್ ಇರುತ್ತೆ. 2ರಿಂದ 3.5 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಎರಡೂ ಕೂಡ 1.5 ಅವರ್ ಒಂದು ಅವಧಿಯಲ್ಲಿ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ಇಷ್ಟು ಸಿಂಪಲ್, ಯಾವಾಗ ಎಕ್ಸಾಮ್ ಇದೆ, ಯಾವ ರೀತಿ ಇದೆ, ಇಷ್ಟೇ. ಇದು ಇನ್ನು ನೆಕ್ಸ್ಟ್ ನೋಡೋಣ. ಇಂಪಾರ್ಟೆಂಟ್ ಆಗಿ ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸೊ ಇವು ಎರಡು ಪತ್ರಿಕೆಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಸಾಮಾನ್ಯ ಜ್ಞಾನಕ್ಕೆ ನೀವು ಪ್ರಿಪೇರ್ ಆಗಬೇಕು, ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲಿ 7 ಸಬ್ಜೆಕ್ಟ್ ಬರುತ್ತೆ. ಮುಖ್ಯವಾಗಿ ಹಿಸ್ಟ್ರಿ ಬರುತ್ತೆ, ಇತಿಹಾಸ, ಆಮೇಲೆ ಜಿಯೋಗ್ರಫಿ ಭೂಗೋಳ, ಕಾನ್ಸ್ಟಿಟ್ಯೂಷನ್ ಸಂವಿಧಾನ, ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಸೈನ್ಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ಮತ್ತು ಮೆಂಟಲ್ ಎಬಿಲಿಟಿ. ಸೊ ಎಲ್ಲವನ್ನ ಕೂಡ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಎರಡನೇದಾಗಿ ಸಾಮಾನ್ಯ ಕನ್ನಡ, ಇದಕ್ಕೆ ನಾನು ತೀನಂ ಶ್ರೀ ಅವರ ಒಂದು ಬುಕ್ಕನ್ನು ರೆಫರ್ ಮಾಡಿ ಅಂತ ಹೇಳ್ತೀನಿ. ತೀನಂ ಶ್ರೀಕಂಠ ಅವರ ಒಂದು ಬುಕ್ ಬರುತ್ತೆ, ಕನ್ನಡ ವ್ಯಾಕರಣ ಮತ್ತು ಸಾಮಾನ್ಯ ಕನ್ನಡದಲ್ಲಿ ಇವನ್ ಕವಿಕೃತಿ ಅಥವಾ ಏನಾದರೂ ಕೇಳಬಹುದು. ಆಲ್ರೆಡಿ ನಾವು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ವಿಡಿಯೋಸ್ಗಳನ್ನು ಕೂಡ ಮಾಡಿದ್ದೇವೆ, ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಸೊ ನೀವು ವಿಸಿಟ್ ಮಾಡಿ ನೋಡ್ಕೋಬಹುದು. ಹಾಗೆ ಇಷ್ಟು ನಿಮಗೆ ಬೇಸಿಕ್ ಏನನ್ನು ಓದಬೇಕು, ಸಾಮಾನ್ಯ ಜ್ಞಾನದಲ್ಲಿ ಏನೇನು ಓದಬೇಕು ಮತ್ತು ಸಾಮಾನ್ಯ ಕನ್ನಡದಲ್ಲಿ ಏನೇನು ಓದಬೇಕು ಅಂತ ಇನ್ನೊಂದು ಸಲ ಹೇಳ್ತೇನೆ. ಸಾಮಾನ್ಯ ಜ್ಞಾನದಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಎಕನಾಮಿಕ್ಸ್, ಸೈನ್ಸ್, ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿ. ಸಾಮಾನ್ಯ ಕನ್ನಡದಲ್ಲಿ ವ್ಯಾಕರಣ, ಕನ್ನಡ ವ್ಯಾಕರಣವನ್ನು ಮತ್ತು ಕನ್ನಡ ಸಾಹಿತ್ಯವನ್ನು ಸ್ವಲ್ಪ ಮೇಲ್ಗಡೆ ನೋಡ್ಕೋಬೇಕಾಗುತ್ತೆ. ಸೊ 60+ ದಿನಗಳ ನಿಮ್ಮ ತಯಾರಿ ಹೇಗಿರಬೇಕು ಅಂತ. ಸೊ ಆಲ್ರೆಡಿ ನೀವು ಇದು ನೋಟಿಫಿಕೇಶನ್ ಆಗಿ ತುಂಬ ದಿನ ಆಗಿದೆ, ಆಲ್ರೆಡಿ ಓದಿದ್ದೀರಾ ಅಂತ ಅನ್ಕೋತೀವಿ. ಯಾಕಂತಂದರೆ ತುಂಬ ಜನ 2ನೇ ಬಾರಿ, 3ನೇ ಬಾರಿ, 4ನೇ ಬಾರಿ ಪರೀಕ್ಷೆನ ತಗೋತಾ ಇರ್ತಾರೆ. ಸೊ ಆಲ್ರೆಡಿ ಓದಿರ್ತಾರೆ. ಸೊ ನೀವು ಏನು ಓದಿದ್ದೀರಾ ಅದೇ ಒಂದು ನೋಟ್ಸನ್ನು, ಮುಖ್ಯವಾಗಿ ನಿಮ್ಮ ಒಂದು ನೋಟ್ಸ್ ಏನು ಮಾಡ್ಕೊಂಡಿದ್ದೀರಾ ಅದನ್ನು ರಿವಿಷನ್ ಮಾಡಿ. ಇನ್ಸ್ಟೆಡ್ ಆಫ್ ಬುಕ್ಸ್ಗಳನ್ನು 500 ಪೇಜ್, 600 ಪೇಜ್, 700 ಪೇಜ್ ಪುಸ್ತಕಗಳನ್ನು ತೊಗೊಂಡು ಕೂತ್ಕೋಬೇಡಿ. ನಿಮ್ಮ ಒಂದು ಏನು ನೋಟ್ಸ್ ಮಾಡ್ಕೊಂಡಿದ್ದೀರಾ, ಹ್ಯಾಂಡ್ಮೇಡ್ ನೋಟ್ಸ್ ಏನಿರುತ್ತೆ ಅದನ್ನು ಜಾಸ್ತಿ ಓದಿ. ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ನು, ಸೈನ್ಸು ಇವೆಲ್ಲವನ್ನು ಕೂಡ ಓದ್ಕೋಬೇಕಾಗುತ್ತೆ. ನಮ್ಮ ಹತ್ರ ನೋಟ್ಸ್ ಇಲ್ಲ, ಫಸ್ಟ್ ಟೈಮ್ ಓದ್ತಾ ಇದ್ದೀವಿ, ನೋಟ್ಸ್ ಮಾಡ್ಕೊಂಡಿಲ್ಲ ಅಂತಂದರೆ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಬೇಕಾದರೆ ನಮ್ಮ ಒಂದು ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ, 7795014409ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸ್ ಸಿಗುತ್ತೆ. ನೋಟ್ಸ್ PDF ಫಾರ್ಮೆಟಲ್ಲಿ ನೋಟ್ಸ್ ಸಿಗುತ್ತೆ. ಬಟ್ ನಮ್ಮ ನೋಟ್ಸ್ ಪೇಡ್ ಆಗಿರುತ್ತೆ, ಅದು ಇನ್ಫಾರ್ಮೇಷನ್ ನೀವು ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗೆ ಆಲ್ರೆಡಿ ನಿಮ್ಮ ಹತ್ರ ನೋಟ್ಸ್ ಇದ್ದರೆ ಪರವಾಗಿಲ್ಲ. ಆಲ್ರೆಡಿ 2 ಸಲ 3 ಸಲ ನಾವು ಎಕ್ಸಾಮ್ ಬರೆದಿದ್ದೀವಿ, ನಮ್ಮ ಹತ್ರ ನೋಟ್ಸ್ ಇದ್ದರೆ ಒಳ್ಳೆಯದು. ಸೊ ನೋಟ್ಸನ್ನು ಓದ್ಕೊಳ್ಳಿ. ಒಂದು. ಎರಡನೇದಾಗಿ ಏನಂತಂದರೆ 60+ ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ ಕ್ವಶನ್ ಪೇಪರ್ಗಳನ್ನು ನೀವು
ಸಾಲ್ವ್ ಮಾಡಬೇಕು. ಯಾವ ಕ್ವಶನ್ ಪೇಪರ್ಗಳನ್ನು ಅಂತಂದರೆ KPSCಯ ಕ್ವಶನ್ ಪೇಪರ್ಗಳನ್ನು, KPSC FDA SDA ಅಥವಾ ಗ್ರೂಪ್ ಸಿಗೆ KSಗೆ ಎಕ್ಸಾಮ್ ಏನು ಮಾಡಿದ್ದಾರೆ ಅದರ ಜೊತೆಗೆ ಸಾಧ್ಯವಾದರೆ PSI ಕ್ವಶನ್ ಪೇಪರ್ಗಳನ್ನು ಮತ್ತು PC ಕ್ವಶನ್ ಪೇಪರ್ಗಳನ್ನು GKಗೆ ಸಂಬಂಧಿಸಿದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು. ಅದರಲ್ಲಿ ಈಚ್ ಆಪ್ಷನ್ಗೆ ನೀವು ಅರ್ಥವನ್ನು ತಿಳ್ಕೋಬೇಕಾಗುತ್ತೆ. ಅಂದರೆ ಒಂದು ಕ್ವಶನ್ಗೆ 4 ಆನ್ಸರ್ಸ್ ಇರುತ್ತೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ, 4 ಆಪ್ಷನ್ಸಲ್ಲಿ ಒಂದು ಆನ್ಸರ್ ಇರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಕೂಡ ನಾವು ಆಲ್ರೆಡಿ ಇದನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSI PC ಟೆಸ್ಟ್ ಸಿರೀಸ್ ಅಂತ ಮಾಡ್ತಾ ಇದ್ದೀವಿ. ಸುಮಾರು 51 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಈ ಒಂದು ಟೆಸ್ಟ್ಗಳಲ್ಲಿ KPSCಯ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಹಾಗೆ ಒಂದು PSI ಓಲ್ಡ್ ಕ್ವಶನ್ ಪೇಪರ್ಗಳನ್ನು, ರೆಫರೆನ್ಸ್ ಬುಕ್ಸ್, ಉದಾಹರಣೆಗೆ ರೆಫರೆನ್ಸ್ ಬುಕ್ಸ್ ಅಂತಂದರೆ PS ಗಂಗಾಧರ್ ಆಗಿರ್ಬೋದು, ಸದಾಶಿವ, ಈ ಒಂದು ಪುಸ್ತಕಗಳಿಂದ ಕ್ವಶನ್ಸ್ಗಳನ್ನು DS CRT NCERT ಕ್ವಶನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೀವಿ ವಿತ್ ಎಕ್ಸ್ಪ್ಲನೇಷನ್. ಈ ವಿಡಿಯೋಸ್ಗಳನ್ನು ನೋಡಿ ಕಂಪಲ್ಸರಿ ವಿತ್ ವೆಬ್ಸೈಟ್ ಕ್ವಶನ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದ್ದೀವಿ. GK ಟುಡೇ, ಕಾಂಪಿಟಾಯ್ಡ್, ಎಕ್ಸಾಮ್ ವೇದ, ಟಾಪರ್ಸ್, ಹಾಗೆ ಈ ಒಂದು ವೆಬ್ಸೈಟ್ಗಳ ಕ್ವಶನ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ವಿಸಿಟ್ ಮಾಡಿ ನೋಡಿ. ಯಾಕಂತಂದರೆ ಈ ಒಂದು 60 ದಿನಗಳಲ್ಲಿ ಏನು ಮಾಡೋಕ್ಕೆ ಸಾಧ್ಯ, ಆಲ್ರೆಡಿ 1000 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ ವಿತ್ ಎಕ್ಸ್ಪ್ಲನೇಷನ್. ಒಂದು ವಿಡಿಯೋ ನೋಡಿದ್ರೂ ಗೊತ್ತಾಗುತ್ತೆ ವೆದರ್ ವರ್ತ್ ಟು ವಾಚ್ ಆರ್ ನಾಟ್ ಅಂತ. ಒಂದು ಆಮೇಲೆ ಇಲ್ಲ ಅಂದರೆ ಆಲ್ರೆಡಿ ನಮ್ಮ ಹತ್ರ ಕ್ವಶನ್ ಪೇಪರ್ಸ್ ಮಾಡಿದ್ದೀವಿ, ನಮ್ಮ ಹತ್ರ ಇದೆ, ನಾವು ಸಾಲ್ವ್ ಮಾಡ್ತೀವಿ ಅಂದರೆ ವೆಲ್ ಆ್ಯಂಡ್ ಗುಡ್, ಅದನ್ನೇ ಕಂಟಿನ್ಯೂ ಮಾಡಬಹುದು. ಒಂದು ಆಮೇಲೆ ಪ್ರಚಲಿತ ಘಟನೆಗಳನ್ನು ಜಾಸ್ತಿ ಫೋಕಸ್ ಮಾಡಿ, ಎಸ್ಪೆಷಲಿ GK ಟುಡೇನ ಚೆನ್ನಾಗಿ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಒಂದು ಆಮೇಲೆ ಇನ್ನೊಂದು ಮೆಂಟಲ್ ಎಬಿಲಿಟಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಎಸ್ಪೆಷಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವರು, ಆರ್ಟ್ಸ್ ಬಂದಿದ್ದರು, ನಾವು ಆಲ್ರೆಡಿ ಮೆಂಟಲ್ ಎಬಿಲಿಟಿ ಸಿರೀಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಎಸ್ಪೆಷಲಿ KPSC ಕ್ವಶನ್ ಪೇಪರ್ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇವೆ. ಸಪ್ರೇಟ್ ಪ್ಲೇಲಿಸ್ಟ್ ಇದೆ ಮೆಂಟಲ್ ಎಬಿಲಿಟಿದು, ಅದು ಕೂಡ ನೀವು ವಾಚ್ ಮಾಡ್ಬೋದು. ಯಾವ ರೀತಿ ನೀವು ವಾಚ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಒಂದು ಈ ರೀತಿಯಾಗಿ ನೀವು 60+ ಡೇಸಲ್ಲಿ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲಲ್ಲಿ ಯಾವ ರೀತಿ ಇರಬೇಕು, ಈಚ್ ಅವರಲ್ಲಿ 45 ಮಿನಿಟ್ಸ್ ನೀವು ಓದಬೇಕಾಗುತ್ತೆ. 15 ಮಿನಿಟ್ಸ್ ಏನು ಮಾಡಬೇಕು, ಓದಿದ್ದನ್ನು ರಿವಿಷನ್ ಮಾಡಬೇಕಾಗುತ್ತೆ. ಸೊ ಎಲ್ಲಿ ಒಂದು ಅಂಡರ್ಲೈನ್ ಮಾಡಿರ್ತೀರ ಅಲ್ಲಿ ಒಂದು ಫೋಕಸ್ ಮಾಡಬೇಕಾಗುತ್ತೆ. ಇಡೀ ಬುಕ್ಕನ್ನು ಅಂಡರ್ಲೈನ್ ಮಾಡಬೇಡಿ ದಯವಿಟ್ಟು. ಕ್ವಶನ್ ಪೇಪರನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಅದನ್ನು ಮಾತ್ರ ಅಂಡರ್ಲೈನ್ ಮಾಡಿ. ಆಮೇಲೆ ಇನ್ನೊಂದೇನು ಅಂತಂದರೆ ಈಚ್ ಡೇಯಲ್ಲಿ ಕೂಡ ರಿವಿಷನ್ ಮಾಡಬೇಕಾಗುತ್ತೆ. ಈಚ್ ಅವರಲ್ಲಿ 15 ನಿಮಿಷ ರಿವಿಷನ್ ಮಾಡಿದ್ಮೇಲೆ ಈಚ್ ಡೇಯಲ್ಲಿ ಲಾಸ್ಟ್ 1 ಅವರ್ ರಿವಿಷನ್ ಮಾಡಬೇಕಾಗುತ್ತೆ. ಮತ್ತು ಈಚ್ ವೀಕಲ್ಲಿ ಸಂಡೇ ರಿವಿಷನ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ತಯಾರಿಯನ್ನು ಕಂಟಿನ್ಯೂ ಎವ್ರಿ ಡೇ ಯಾವ ರೀತಿ ಮಾಡಬೇಕು, ಎವ್ರಿ ಅವರ್ ಯಾವ ರೀತಿ ಮಾಡಬೇಕು, ಮತ್ತು ಎವ್ರಿ ವೀಕ್ ಯಾವ ರೀತಿ ಮಾಡಬೇಕು. ಜಾಸ್ತಿ ನಾನು ಹೇಳೋದೇನು ಅಂದರೆ 500-600 ಪೇಜಸ್ ಬುಕ್ಗಳನ್ನು ದಯವಿಟ್ಟು ಓದಬೇಡಿ. ಸೊ ಇವಾಗ ಓದೋದ್ರಿಂದ ಏನಾಗುತ್ತೆ, ಎಲ್ಲವನ್ನ ನೆನಪಿಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಎಸ್ಪೆಷಲಿ ಫಸ್ಟ್ ಭಯ ಆಗುತ್ತೆ, 500 ಪೇಜ್ ಬುಕ್ಕನ್ನು ನನಗೆ ಓದೋಕ್ಕಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮೈಂಡ್ಗೆ ಬರುತ್ತೆ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಈ ರೀತಿಯಾಗಿ ನೀವು 60+ ಡೇಸ್ಗಳಲ್ಲಿ ನಿಮ್ಮ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ. ರಿವಿಷನ್ ಮಾಡುವಂಥ ಸುಲಭ ವಿಧಾನವನ್ನು ನಾನು ಇವಾಗ ಹೇಳ್ತೀನಿ. ರಿವಿಷನ್ ಮಾಡುವಂಥ ಸುಲಭ ವಿಧಾನ ಏನು ಅಂತಂದರೆ, ಫಸ್ಟ್ ಒಂದು ಬಂದುಬಿಟ್ಟು ನಿಮ್ಮ ನೋಟ್ಸ್, ನಿಮ್ಮ ಒಂದು ಶಾರ್ಟ್ ನೋಟ್ಸ್ ಏನಾದರೂ ಇದೆ ರಿವಿಷನ್ ಮಾಡ್ಬೋದು. ಸೆಕೆಂಡ್ ಒನ್ ಎಸ್ಪೆಷಲಿ ಫಾರ್ ಫ್ರೆಷರ್ಸ್ಗೆ ನಾನು ಏನು ಹೇಳೋದು ಅಂದರೆ, ಇವಾಗ ನಾನು ಇಷ್ಟು ದಿನ ಏನೂ ಓದಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ ರೆಫರೆನ್ಸ್ ಬುಕ್ಕನ್ನು ತೊಗೊಳ್ಳೋದ್ರಿಂದ ಕವರ್ ಮಾಡೋಕ್ಕಾಗಲ್ಲ. 60 ದಿನಗಳಲ್ಲಿ ಎಲ್ಲವನ್ನ ಅಂದರೆ ಎಲ್ಲ ಸಬ್ಜೆಕ್ಟ್ದು ರೆಫರೆನ್ಸ್ ಬುಕ್ ಓದೋಕ್ಕಾಗಲ್ಲ. ಸುಲಭ ವಿಧಾನ ಏನು ಅಂದರೆ, ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿ, ಸಾಧ್ಯವಾದರೆ ಕರೆಂಟ್ ಅಫೇರ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ, ಕರೆಂಟ್ ಅಫೇರ್ಸನ್ನು ಟ್ರೈ ಮಾಡಿ. ಮತ್ತು ಇನ್ನೊಂದೇನು ಅಂತಂದರೆ ಸಾಮಾನ್ಯ ಕನ್ನಡವನ್ನು ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ ಇಲ್ಲಿ 100 ಕ್ವಶನ್ಸ್ ಇರುತ್ತೆ. ಸೊ ಯಾಕಂದರೆ ಹಿಸ್ಟ್ರಿಯನ್ನು ನೀವು ಹಿಸ್ಟ್ರಿ 2 ಬುಕ್ ಓದಿದ್ರು ಕೂಡ ಹಾರ್ಡ್ಲಿ 10 ಕ್ವಶನ್ಸ್ ಬರ್ಬೋದು. ಬಟ್ ಸಾಮಾನ್ಯ ಕನ್ನಡಕ್ಕೆ ಚೆನ್ನಾಗಿ 1 ಅಥವಾ 2 ಬುಕ್ಕನ್ನು ಓದ್ಕೊಂಡ್ಬಿಟ್ರೆ ಆರಾಮಾಗಿ 100 ಕ್ವಶನ್ಸ್ ಬರುತ್ತೆ. ಸೊ ರಿವಿಷನ್ ಮಾಡೋ ಸುಲಭ ವಿಧಾನ ಒಂದೇನು ಅಂತಂದರೆ ಶಾರ್ಟ್ ನೋಟ್ಸು, 45+15 ಮಿನಿಟ್ಸ್ ಫಾರ್ಮುಲಾ, 15 ನಿಮಿಷ ಈಚ್ ಅವರಲ್ಲಿ. ಮತ್ತು ಇನ್ನೊಂದೇನು ಅಂತಂದರೆ, ರಿವಿಷನ್ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮ್ ಇನ್ನೊಂದು 10 ದಿನ ಇದೆ, ಯಾವ ರೀತಿ ರಿವಿಷನ್ ಮಾಡಬೇಕು ಅಂತಂದರೆ, ನಾನು ಹೇಳೋದು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ರೆಫರ್ ಮಾಡಿ. ರಿವಿಷನ್ ಮಾಡೋಕ್ಕೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ರೆಫರ್ ಮಾಡಿ. ಆಲ್ರೆಡಿ ಅರೌಂಡ್ 71,000 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ, ಇದು ಓಲ್ಡ್ ಸ್ಕ್ರೀನ್ಶಾಟ್ ಆಗಿದೆ. 71,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈ ಒಂದು ಜಾಯಿನ್ ಟು ಲರ್ನ್ ಯೂಟ್ಯೂಬಲ್ಲಿ ನೀವು ರಿವಿಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲಿ ಅಂತಂದರೆ ಒಂದು ಟೆಸ್ಟ್ ಸಿರೀಸ್ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಟೆಸ್ಟ್ ಸಿರೀಸ್ ವಿಡಿಯೋಸಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ 7 ಸಬ್ಜೆಕ್ಟ್ಗಳ ಎವ್ರಿ ವಿಡಿಯೋದಲ್ಲಿ 3 ಕ್ವಶನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಒಂದು ಆಮೇಲೆ ಇನ್ನೊಂದೇನು ಅಂತಂದರೆ ವೆಬ್ಸೈಟ್ ಕ್ವಶನ್ಸ್ಗಳನ್ನು, ಕಾಂಪಿಟಾಯ್ಡ್, GK ಟುಡೇ, ಎಕ್ಸಾಮ್ ವೇದ, ಟಾಪರ್ಸ್, ಆಮೇಲೆ GK.com ಎಲ್ಲ ವೆಬ್ಸೈಟ್ಗಳ ಕ್ವಶನ್ಸ್ಗಳನ್ನು, ಎಸ್ಪೆಷಲಿ KPSCಯ ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದೇವೆ ವಿತ್ ಎಕ್ಸ್ಪ್ಲನೇಷನ್ ಇರೋದ್ರಿಂದ
ಇರೋದ್ರಿಂದ ಈ ಒಂದು ವಿಡಿಯೋಸ್ಗಳನ್ನು ವಾಚ್ ಮಾಡಿ. ಯಾಕಂತಂದರೆ ಸಿವಿಲ್ PSI ಅಂತ ಹೆಡ್ಲೈನ್ ಇರೋದ್ರಿಂದ SDAಗೆ ಹೆಲ್ಪ್ ಆಗಲ್ಲ ಅಂತ ಅನ್ಕೋಬೇಡಿ. ಯಾಕೆಂತಂದರೆ SDA, FDA, PDO, KS ಅಥವಾ ಇವನ್ PSI ಯಾವುದೇ ಕೂಡ ಸಬ್ಜೆಕ್ಟ್ಗಳು ಸೇಮ್ ಆಗಿದೆ. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಎಲ್ಲವೂ ಕೂಡ ಇರೋದ್ರಿಂದ 100% ಹೆಲ್ಪ್ ಆಗುತ್ತೆ. ನಿಮ್ಗೆ ನೋಡಿದ್ರೆ ಗೊತ್ತೇ ಆಗುತ್ತೆ. ಸೊ ಇದನ್ನು ಫಾಲೋ ಮಾಡಿ. ರಿವಿಷನ್ ಮಾಡೋಕ್ಕೆ ಒಂದೊಂದು ವಿಡಿಯೋ ಆಲ್ರೆಡಿ 1000 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀವಿ. ನಿಮ್ಮ ಎಕ್ಸಾಮಲ್ಲಿ ಬರೋದು ಕೇವಲ 100 ಕ್ವಶನ್ಸ್. ಎಕ್ಸಾಮಲ್ಲಿ ಬರೋದು ಕೇವಲ 100 ಕ್ವಶನ್ಸ್. ಆಲ್ರೆಡಿ 1000 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೇವೆ. ಇದನ್ನು ವಾಚ್ ಮಾಡಿ ಒಂದು. ಸೊ ಇದು ಇಲ್ಲಿ ಮೇಲೆ ಜಾಯಿನ್ ಟು ಲರ್ನ್ ಅಂತ ಸರ್ಚ್ ಮಾಡಿ. ಈ ರೀತಿ ಲೋಗೋ ಬರುತ್ತೆ. ಪ್ಲೇಲಿಸ್ಟ್ಗೆ ಹೋಗಿ ಈ ರೀತಿಯಾಗಿ ಒಂದು ಸ್ಲೈಡ್ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಆಮೇಲೆ ನಿಮಗೆ ಸೀಕ್ವೆನ್ಸ್ ಆಗಿ ನೋಡ್ಕೋಬಹುದು. ಸೀಕ್ವೆನ್ಸ್ ಆಗಿ ಈ ರೀತಿ ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3, ಟೆಸ್ಟ್ 4, ಟೆಸ್ಟ್ 5, ಟೆಸ್ಟ್ 6 ಈ ರೀತಿ ಸೀಕ್ವೆನ್ಸ್ ಆಗಿ ವಾಚ್ ಮಾಡಿ. ಆಲ್ರೆಡಿ 14,000 ಮೆಂಬರ್ಸ್ ನೋಡಿದ್ದಾರೆ. ಸೊ ಇದನ್ನು ನೀವು ಕಂಪಲ್ಸರಿಯಾಗಿ ನೋಡಿ ಒಂದು. ಇನ್ನು ನೆಕ್ಸ್ಟ್ ನೋಡೋಣ ಮೆಂಟಲ್ ಎಬಿಲಿಟಿಗೆ. ಈಗ ಆಲ್ರೆಡಿ GKಯಲ್ಲಿ ಅದಾಯಿತು. ಮೆಂಟಲ್ ಎಬಿಲಿಟಿಯಲ್ಲಿ ಕೂಡ KPSCಯ ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ಗಳ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಮತ್ತು PSIಯ ಓಲ್ಡ್ ಕ್ವಶನ್ ಪೇಪರ್ಗಳ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಿದೆ ಎಲ್ಲವನ್ನ ಕೂಡ ಆಲ್ರೆಡಿ ಮಾಡಿದ್ದೀವಿ. ಸುಮಾರು 27 ಕ್ಲಾಸ್ ಆಗಿದೆ ಆಲ್ರೆಡಿ. ಇದನ್ನು ಕೂಡ ನೀವು ವಾಚ್ ಮಾಡಬೇಕಾಗುತ್ತೆ. ಇದು ರಿವಿಷನ್ ಪರ್ಪಸ್ಗೆ ವಾಚ್ ಮಾಡ್ಬೋದು. ಮತ್ತು ಇವನ್ FDA, SDಗೆ ಕೂಡ ಒಂದು ಕೆಲವೊಂದು ವಿಡಿಯೋಸ್ಗಳ ಸಿರೀಸ್ ಇದೆ. ಆಮೇಲೆ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ವಿಡಿಯೋಸ್ ಇದೆ, ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಸೊ ಎಲ್ಲವನ್ನು ಕೂಡ ನೀವು ರಿವಿಷನ್ ಪರ್ಪಸ್ಗೆ ನೀವು ವಾಚ್ ಮಾಡ್ಕೋಬೋದಾಗುತ್ತೆ. ಸೊ ಹಾಗೆ ಇವನ್ ಯಾರಾದರೂ ಸಾಮಾನ್ಯ ಕನ್ನಡಕ್ಕೆ ನೀವು ತೀನಂ ಶ್ರೀ ಅಥವಾ ಓದ್ಕೋಬೋದು. ಕೆಲವೊಬ್ಬರು ತೀನಂ ಶ್ರೀ ಬದಲು ಬೇರೆ ಬುಕ್ಕನ್ನು ನಾವು ರೆಫರ್ ಮಾಡ್ತೀವಿ ಅಂದರೂ ಕೂಡ ಪರವಾಗಿಲ್ಲ. ಬಟ್ ತೀನಂ ಶ್ರೀಯಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಗ್ರಾಮ್ಯಾಟಿಕಲ್ ಆಗಿ ಕೇಳ್ತಾ ಇರ್ತಾರೆ. ಸೊ ಅದರ ಜೊತೆಗೆ 8th, 9th, 10th ಒಂದು ಸಾಮಾನ್ಯ ಕನ್ನಡ ಅಂದರೆ ಏನು ಸ್ಟೇಟ್ ಬುಕ್ಸ್ ಏನಿದೆ, ಪ್ರಥಮ ಭಾಷೆ ಕನ್ನಡಕ್ಕೆ ಒಂದು ಪಠ್ಯ ಪುಸ್ತಕ ಏನು ಕೊಟ್ಟಿರ್ತಾರೆ, ಅದರಲ್ಲಿ ಇರುವಂತಹ ಬ್ಯಾಕ್ ಸೈಡ್ ಇರುವಂತಹ ಗ್ರಾಮ್ಯಾಟಿಕಲ್ ನಾಲೆಡ್ಜ್ ಮತ್ತು ಕವಿ ಪರಿಚಯವನ್ನು ಸ್ವಲ್ಪ ಓದ್ಕೋಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮುಂದ್ಗಡೆ ಗಂಟೆಯ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಯಾಕೆ ಹೀಗೆ ಮಾಡಬೇಕು ಅಂದರೆ ಹೀಗೆ ಮಾಡೋದ್ರಿಂದ ಮಾತ್ರ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ 2 ರಿಂದ 3 ವಿಡಿಯೋಸ್ಗಳ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSI, PC, FDA, SDಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ಈ ಒಂದು ವಿಡಿಯೋಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ವೆಬ್ಸೈಟ್ ಕ್ವಶನ್ಸ್ಗಳಾಗಿರೋದ್ರಿಂದ, ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ಗಳಾಗಿರೋದ್ರಿಂದ, ಪ್ಲಸ್ ರೆಫರೆನ್ಸ್ ಬುಕ್ಸ್ ಕ್ವಶನ್ಸ್ಗಳಾಗಿರೋದ್ರಿಂದ. ಇನ್ನು ಯಾರಾದರೂ ವಾಚ್ ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಹಾಗೆ ನೋಟ್ಸ್ ಬೇಕು ಅಂತಂದರೆ 850 ರುಪೀಸ್ಗೆ ಸಿವಿಲ್ PSIಗೆ 850 ರುಪೀಸ್ ಇರುತ್ತೆ, PCಗೆ 450 ಇರುತ್ತೆ. ಇನ್ನು SDAಗೆ ಅಂತಂದರೆ 650 ಇರುತ್ತೆ. SDAಗೆ 650 ರುಪೀಸ್ ನೋಟ್ಸ್ ಇರುತ್ತೆ. ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ PDF, ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ರಿಜಿಸ್ಟರ್ ಆಗುವ ವಿಧಾನ 850 ಆರ್ 450ನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2021 ಆರ್ SDA 2021 ಅಂತ ಹೇಳಿ ಒಂದು ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.